ತಾಲೂಕಿಗೆ ಇಒ ನೇಮಕ ಮಾಡಲು ಕೆಆರ್ಎಸ್ ಪಕ್ಷ ಒತ್ತಾಯ. ಅರಸೀಕೆರೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಉಮೇಶ್ ಬೆಳಗುಂಬ ಆಗ್ರಹ. ಅರಸೀಕೆರೆ ತಾಲೂಕಿನಲ್ಲಿ ಇತ್ತೀಚೆಗೆ ನಡೆದ ಆಶ್ರಯ ಮನೆಗಳ ಅವ್ಯವಹಾರದಲ್ಲಿ ಬಾಣವಾರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಮಾನತುಗೊಂಡು ನಂತರ ಅರಸೀಕೆರೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ದೀರ್ಘಾವಧಿ ರಜೆಯಲ್ಲಿ ತೆರಳಿದ್ದಾರೆ ಎಂಬ ವಿಷಯ ತಿಳಿದಿದೆ. ಪಿಡಿಒಗಳು ಎತ್ತಂಗಡಿ ಆಗ್ತಾ ಇದ್ದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ ಎಂದು ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಉಮೇಶ್ ಬೆಳಗುಂಬ ಆರೋಪಿಸಿದ್ರು. ಇಂದು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಅರಸೀಕೆರೆ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒಗಳು ಒಂದೆಡೆಯಿಂದ ಮತ್ತೊಂದೆಡೆಗೆ ವರ್ಗಾವಣೆ ಆಗ್ತಾ ಇದ್ದು ಕೆಲಸದ ವಿಚಾರದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದೆ. ಅಧಿಕಾರಿಗಳನ್ನ ಕೇಳಿದ್ರೆ ನಾನಾ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಸಕಾಲಕ್ಕೆ ಕೆಲಸಗಳು ಆಗದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಸುಮಾರು ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಇಒ ಅವರು ಇಲ್ಲಿ ಸ್ಥಾನ ತೆರವಾಗಿದೆ. ಆ ಇಒ ತೆರವಾಗೋದಕ್ಕೆ ಕಾರಣ ನಮ್ಮ ಬಾಣವರ ಪಿಡಿಒಗಳು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದಂಥ ಸನ್ನಿವೇಶದಲ್ಲಿ ಅವ್ರ ವಿರುದ್ಧ ನಾವು ಒಂದು ನಾಗರಿಕ ಸನ್ಮಾನ ಅಂತ ಮಾಡಿದ್ವಿ. ನಮ್ಮ ತಾಲೂಕು ಅಧ್ಯಕ್ಷರ ಶರಣರವರು ನಮ್ಮ ಕೆಆರ್ಎಸ್ ಪಕ್ಷರು ಇಒ ಅವರಿಗೆ ಅವತ್ತು ಬರಲಿಲ್ಲ. ಅವತ್ತು ಸನ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಇವತ್ತು ಇಡೀ ಗ್ರಾಮ ಪಂಚಾಯಿತಿಗಳು ಇಒ, ಯಾಕಂದರೆ ಒಂದು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ನೇತೃತ್ವವನ್ನು ಇಒ ಅವರು ವಹಿಸ್ತಾರೆ. ಈ ಏನು ಸಕಾಲದಲ್ಲಿ ಅರ್ಜಿಗಳು ಯಾವುದೇ ವಿಲೇವಾರಿ ಆಗ್ತಾ ಇಲ್ಲ. ಯಾವುದೇ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಗಳ ಅವಶ್ಯಕತೆ ತುಂಬ ಇದೆ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ನೋಡಿ, ನಾವು ಮುಖ್ಯವಾಗಿ ಗಮನಿಸಬೇಕು. ಇದಾದ ನಂತರದಲ್ಲಿ ಏನಾಯ್ತು, ಈ ಏನು ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಈ ಪಂಚಾಯತಿ ಪಿಡಿಒನ ಇನ್ನೊಂದು ಪಂಚಾಯತಿ ವರ್ಗಾವಣೆ, ಎಲ್ಲ ಪಂಚಾಯತಿಗಳು ಏನು ಮೂಲ ಇದ್ದರೂ ಅವರೆಲ್ಲರೂ ಬೇರೆ ಬೇರೆ ಪಂಚಾಯತಿಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನಾಗಿದೆ, ನಾವು ಎಷ್ಟೋ ಜನ ನಮ್ಮ ವೀರ ಸೈನಿಕರು ಏನು ಮಾಡಿದ್ರು, ಟಿ ಶರ್ಟ್ ಇಲ್ದಲೇ ಅಲ್ಲ ಪಿಡಿಒಗಳಿಗೆ ಏನ್ರಿ ಕೆಲಸ ಇಲ್ಲಿ, ಅವರು ಸ್ಥಳೀಯದಲ್ಲಿ ಇದರಲ್ಲಿ ಕೇಂದ್ರದಲ್ಲಿ ಇರಬೇಕು. ಬಿಟ್ಟರೆ ಏನು ಆ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿದ್ದು ಅವ್ರು ಕೆಲಸ ಮಾಡಬೇಕು. ಸರ್ಕಾರ ಸಂಬಳ ಅಂತಂದರೆ ಸಾರ್ವಜನಿಕ ತೊಂದರೆ ಆಗದಂಗೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಪೂರಕವಾಗಿ ಸ್ಪಂದಿಸಿ ಅವ್ರು ಕೆಲಸ ಮಾಡಿಕೊಡ್ಬೇಕು. ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಚೇರಿಗೂ ಸರಿಯಾಗಿ ಭೇಟಿ ನೀಡ್ತಾ ಇಲ್ಲ. ಕಾರಣ ಕೇಳಿದ್ರೆ ಇಒ ಅವರು ಬರಬೇಕು ಅಂತ ಸಬೂಬನ್ನ ಹೇಳ್ತಾ ಇದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಅರಸೀಕೆರೆ ತಾಲೂಕು ಅಧ್ಯಕ್ಷರಾದ ಶರಣ್ ಸೇರಿದಂತೆ ಹಲವು ಮುಖಂಡರು ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ರು. ತಾಲೂಕು ಕೆಆರ್ಎಸ್ ಪಾರ್ಟಿ ಅಧ್ಯಕ್ಷ ಈ ಗ್ರಾಮ ಪಂಚಾಯತಿ ಇಒಗಳಿಗೆ ಹೋದ್ಸತಿ ಏನು ಸನ್ಮಾನ ಮಾಡಿದ್ವೋ ಆದ ಕಾರಣದಿಂದ ಅವ್ರು ಕರೆಕ್ಟಾಗಿ ಡ್ಯೂಟಿಗೆ ಬರ್ತಾ ಇಲ್ಲ. ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಡ್ಯೂಟಿಗೆ ಬರದೇ ಇರೋ ಕಾರಣ ಪಂಚಾಯತಿಗಳಲ್ಲಿ ತುಂಬ ಸಮಸ್ಯೆಗಳಾಗ್ತಾ ಇದೆ. ಸಮಸ್ಯೆಗಳು ಯಾವ ರೀತಿ ಇದ್ರೆ ಅಲ್ಲಿರ್ತಕ್ಕಂಥ ಗ್ರೂಪ್ ಡಿ ನೌಕರರಿಗೆ ಯಾವುದೇ ರೀತಿ ಸಂಬಳಗಳು ಮತ್ತು ಅಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವುದೇ ಸಂಬಳಗಳು ಆಗ್ತಾ ಇರೋದ್ರಿಂದ ಅವ್ರ ಹಳನ್ನು ನಮ್ಮ ಹತ್ರ ತೋಡ್ಕೊಂಡಿರೋದ್ರಿಂದ ದಯವಿಟ್ಟು ಕೆಆರ್ಎಸ್ ಪಾರ್ಟಿಯವ್ರ ಹತ್ರಕ್ಕೆ ಸಮಸ್ಯೆಗಳನ್ನ ಅವ್ರು ತೊಗೊಂಬಂದಿದ್ದಾರೆ. ಹಾಗಾಗಿ ಅದಕ್ಕೆ ತ್ವರಿತಗತಿಯಲ್ಲಿ ನೀವು ಆದಷ್ಟು ಬೇಗ ಗ್ರೂಪ್ ಡಿ ನೌಕರರಿಗೆ ಸಂಬಳಗಳನ್ನ ಒದಗಿಸಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಎಂಡಿ ನಾಸೀರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.